ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒನ್ನೆಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ KAS ಕನ್ನಡ ಸಾಹಿತ್ಯ 2006ರಲ್ಲಿ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಇದು KSಗಷ್ಟೇ ಅಲ್ಲದೆ UGC KSETಗೂ ಕೂಡ ಬಹಳ ಉಪಯುಕ್ತವಾಗಿರುವಂತಹ ಪ್ರಶ್ನೆಗಳಾಗಿರೋದ್ರಿಂದ ನಾನು ಇಂದಿನ ತರಗತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಹಾಗಾದರೆ ತರಗತಿಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆತ್ಮೀಯ ಸ್ಪರ್ಧಾರ್ಥಿಗಳೇ, ಒನ್ನೆಸರಿ ಕನ್ನಡ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ನಾವು ಪ್ರಸ್ತುತ ತರಗತಿಯಲ್ಲಿ KS ಕನ್ನಡ ಸಾಹಿತ್ಯ ಇದಕ್ಕೆ ಸಂಬಂಧಿಸಿದಂತೆ 2006ರಲ್ಲಿ ಕೇಳಿರುವಂತಹ ಕನ್ನಡ ಸಾಹಿತ್ಯ ಪ್ರಶ್ನೆಯನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ನಾವು ಇಂದಿನ ತರಗತಿಯಲ್ಲಿ ನೋಡೋಣ. ಇವತ್ತು ಕೂಡ ಭಾಗ 1 60 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದ 60 ಪ್ರಶ್ನೆಗಳನ್ನು ಅಧ್ಯಯನ ಮಾಡೋಣ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಕೇವಲ KS ಅಂತ ನೀವು ಇದು ಮಾಡ್ಕೊಬೇಡಿ. UGC ಮತ್ತು KSETಲ್ಲಿ ಕೇಳುವಂಥ ಪ್ರಶ್ನೆಗಳಾಗಿರೋದ್ರಿಂದ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾದರೆ ತರಗತಿಯನ್ನು ಪ್ರಾರಂಭ ಮಾಡೋಣ. ಪ್ರಶ್ನೆ ಸಂಖ್ಯೆ 1. ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯಂ ಕೊಂಡರ್. ಕುಮಾರವ್ಯಾಸನ ದ್ರೌಪದಿಯ ಈ ಮಾತು ಕೆಳಗಿನ ಯಾವ ಅರ್ಥವನ್ನು ತಿಳಿಸುತ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ C ಅಂತ ನೋಡ್ಬೋದು. ಅಂತಂದರೆ ಯಾವುದು? ವ್ಯಂಗ್ಯಾರ್ಥ. ವ್ಯಂಗ್ಯಾರ್ಥ ಅನ್ನೋದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ಈ ವಾಚ್ಯಾರ್ಥ, ಲಕ್ಷ್ಯಾರ್ಥ, ವ್ಯಂಗ್ಯಾರ್ಥ ಅನ್ನೋದು ನಾವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ನೋಡ್ಬೋದು. ಅದನ್ನು ನೀವು ಒಂದು ಸತ ಓದ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 2. ಕೆಳಗಿನವುಗಳಲ್ಲಿ ಯಾವುದು ವ್ಯಂಜಕ ಸಾಮಗ್ರಿಯಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D ರಸಧ್ವನಿ ಎನ್ನುವುದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 3. ಕೆಳಗೆ ಕೊಟ್ಟಿರುವ ರಸಗಳ ಅನುಕ್ರಮಣಿಕೆಯನ್ನು ಸರಿಯಾದದ್ದನ್ನು ಗುರುತಿಸಿ ಅಂತ ಕೇಳಿದರೆ ಇಲ್ಲಿ ನವರಸಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಕ್ರಮಾನುಗತವಾಗಿ ಗುರುತು ಮಾಡಿ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಯಾವುದು ನೋಡ್ಬೋದು ಅಂತಂದರೆ ಆಪ್ಷನ್ B ಅನ್ನು ನೋಡ್ಬೋದು. ಯಾವುದು? ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯ, ಬೀಭತ್ಸ ಮತ್ತು ಯಾವುದು? ಅದ್ಭುತ. ಇದಕ್ಕೆಲ್ಲ ನೀವು ಸ್ಥಾಯಿ ಭಾವಗಳನ್ನು ಕೂಡ ನೀವು ಕ್ರಮಾನುಗತವಾಗಿ ತಿಳ್ಕೋಬೇಕು. ಆಗ ಮಾತ್ರ ನೀವು ಇದಕ್ಕೆ ಉತ್ತರವನ್ನು ನೀಡೋದಕ್ಕೆ ಸಹಾಯಕವಾಗುತ್ತೆ. ಅಂದರೆ ಇವಾಗ ಶೃಂಗಾರ ಅಂತ ನೋಡಿದ್ರೆ ರತಿ, ಇದಕ್ಕೆ ಸ್ಥಾಯಿ ಭಾವ. ಹಾಸ್ಯ ಆಗುತ್ತೆ ಸ್ಥಾಯಿ ಭಾವ. ಕರುಣಕ್ಕೆ ಸ್ಥಾಯಿ ಭಾವ ಶೋಕ. ರೌದ್ರಕ್ಕೆ ಸ್ಥಾಯಿ ಭಾವ ಏನಾಗುತ್ತೆ? ಕ್ರೋಧ ಆಗುತ್ತೆ. ವೀರಾಗೆ ಸ್ಥಾಯಿ ಭಾವ ಉತ್ಸಾಹ. ಭಯಾನಕ ಇದಕ್ಕೆ ಸ್ಥಾಯಿ ಭಾವ ಭಯ. ಬೀಭತ್ಸ ಇದಕ್ಕೆ ಸ್ಥಾಯಿ ಭಾವ ಜಿಗುಪ್ಸೆ. ಅದ್ಭುತ ಇದಕ್ಕೆ ಸ್ಥಾಯಿ ಭಾವ ಯಾವುದಾಗುತ್ತೆ? ವಿಸ್ಮಯ. ಶಾಂತ ಇದಕ್ಕೆ ಸ್ಥಾಯಿ ಭಾವ ನಿರ್ವೇದ ಆಗುತ್ತೆ. ಅಲ್ಲಿ ಶಾಂತ ಸ್ಥಾಯಿ ಭಾವ ರಸ ಇಲ್ಲ. ಇದು 9ನೇ ರಸ ಅಂತ ಹೇಳ್ತಾರೆ. ಶಾಂತ ರಸವನ್ನು ನೋಡ್ಕೊಂಡಿರಿ. ಶಾಂತಗೆ ಸ್ಥಾಯಿ ಭಾವ ನಿರ್ವೇದ ಅನ್ನೋದು. ಪ್ರಶ್ನೆ ಸಂಖ್ಯೆ 4. ಕೆಳಗಿನವರಲ್ಲಿ ರಸಸ್ವಾದ ಉಂಟಾಗುವುದು ಯಾರಿಗೆ ಅಂತ ಕೇಳಿದರೆ ಯಾರಿಗೆ? ಆಪ್ಷನ್ D ಯಾವುದು? ಸಾಮಾಜಿಕರಿಗೆ ರಸಸ್ವಾದ ಉಂಟಾಗುತ್ತೆ ಅಂತ ನಾವು ಇಲ್ಲಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 5. ದಂಡಿ ಹೇಳಿರುವ ಕಾವ್ಯ ಮಾರ್ಗಗಳು ಕೆಳಗಿನ ಯಾವುವು ಅಂತ ಕೇಳಿದರೆ ಇದು ಕಳೆದ ಮೊದಲನೇ ಕ್ಲಾಸಲ್ಲೂ ಕೂಡ ಇದೇ ಪ್ರಶ್ನೆ ಬಂದಿತ್ತು. ದಂಡಿ ಹೇಳಿರುವಂತಹ ಕಾವ್ಯ ಮಾರ್ಗ ಯಾವುದು? ಆಪ್ಷನ್ A ವೈದರ್ಭಿ ಮತ್ತು ಗೌಡಿ. ದಂಡಿ ಹೇಳಿರುವಂತಹ ಕಾವ್ಯ ಮಾರ್ಗಗಳು ಅಂದರೆ ಶೈಲಿ ಅಷ್ಟೇ. ಇನ್ನು ಪ್ರಶ್ನೆ ಸಂಖ್ಯೆ 6. ರಸಮೈತ್ರಿಯನ್ನು ಹೊಂದಿಸಿ ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 6ನೇ ಪ್ರಶ್ನೆ ಆಪ್ಷನ್ಸ್ ಎಲ್ಲ ಕಂಪ್ಲೀಟಾಗಿ ತಪ್ಪಾಗಿದೆ. ನಾನು ಇದನ್ನ ಮುಂದಿನ ತರಗತಿಯಲ್ಲಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ಪ್ರಶ್ನೆಗೆ ಸಂಬಂಧಿಸಿದಂತೆ. ಏಕೆಂದರೆ ನಾನಿಲ್ಲಿ ಅದನ್ನು ಎಡಿಟ್ ಮಾಡಿಲ್ಲ ಮತ್ತು ಎಕ್ಸ್ಟ್ರಾ ನಾನೇನು ಸೇರಿಸಿಲ್ಲ ಇದಕ್ಕೆ. ಅದಕ್ಕೋಸ್ಕರ ಮುಂದಿನ ತರಗತಿಯಲ್ಲಿ ಪ್ರಶ್ನೆಯನ್ನು ತೆಗೆದುಕೊಂಡು ನಾನು ಮಾಡ್ತೀನಿ. ಇನ್ನು ಪ್ರಶ್ನೆ ಸಂಖ್ಯೆ 7. ಎಳೆವಾಸೆ
ತೊಡರ್ದುದೆನೆ ಮಿಸುಪೆಳೆ ವಾಸೆಯ ದೆಸೆಯ ನಿಂದಳಂ ಕೈ. ಮೇಲಿನ ಪದ್ಯದಲ್ಲಿ ಕಂಡುಬರುವಂತಹ ಅಲಂಕಾರ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಬಿ ಯಮಕ. ಇದಕ್ಕೆ ನಿಮಗೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಬೇಕು ಅಂತಂದರೆ ನೀವು ಭಾರತೀಯ ಕಾವ್ಯಮೀಮಾಂಸೆಯನ್ನು ಓದಲೇಬೇಕು, ಆಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 8, ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ಯಾವುದು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸಿ ದೀಪಕ. ನೋಡಿ, ಇದು ಅಷ್ಟೇ ಅಲಂಕಾರದ ಬಗ್ಗೆನೇ ಕೇಳಿರೋದು. ಕೆಸೆಟ್ ಯು ಜಿ ಸಿಯಲ್ಲಿ ಸೇಮ್ ಇದೇ ಥರನೇ ಕೇಳೋದು, ನೋಡ್ಕೊಳ್ಳಿ. ಯಾವುದು? ಆಪ್ಷನ್ ಸಿ ದೀಪಕ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಇದು ಭರತ ಇಲ್ಲಿರುವಂತಹ ಅಲಂಕಾರ. ಇದು 4 ಅಲಂಕಾರ ಬರುತ್ತೆ. ಉಪಮೆ, ರೂಪಕ, ಯಮಕ, ದೀಪಕ ಅಂತ ಬರುತ್ತೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ದೀಪಕ ಆಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 9, ಜಲನಿಧಿ ಜಲಭೃತ್ಕಳಕ್ಕೆ ನಲಿದಿತ್ತು ದತ್ತಮಿತ್ತ ನದಿ ನಿರ್ಮಲ ಸಲಿಲಂ ದೊರೆದುದು ಗಡ ನೆಲದೊಳ್ ಕೊಟ್ಟಂಗೆ ಬಡತನಂ ಬಂದಪುದೆ. ಮೇಲಿನ ಪದ್ಯದಲ್ಲಿ ಕಾಣುವಂತಹ ಅಲಂಕಾರ ಯಾವುದು ಅಂತ ಇಲ್ಲಿ ಕೇಳಿದರೆ ಯಾವುದು? ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಅರ್ಥಾಂತರ ನ್ಯಾಸ ಅಲಂಕಾರ. ಇನ್ನಿದು ಅಷ್ಟೇ, ಅಲಂಕಾರದ ಬಗ್ಗೆ ನೀವು ನೋಡಿಕೊಂಡಾಗ ನಿಮಗೆ ಅರ್ಥ ಆಗುತ್ತೆ. ಅದು ಭಾರತೀಯ ಕಾವ್ಯಮೀಮಾಂಸೆಯಲ್ಲೇ ಇದೆ. ಇನ್ನು ಪ್ರಶ್ನೆ ಸಂಖ್ಯೆ 10, ಸಾಹಿತ್ಯ ವಿಮರ್ಶೆಯ ಉದಯದ ಒಳಹುಗಳು ಮೊದಲು ಕಾಣಿಸಿಕೊಳ್ಳುವುದು ಕೆಳಗಿನ ಯಾರಲ್ಲಿ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಡಿ ಹೋಮರ್. ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಹೋಮರ್ ಬರ್ತಾರೆ. ಹೋಮರ್ ಆಗಿರ್ಬೋದು, ಪ್ಲೇಟೋ, ಅರಿಸ್ಟಾಟಲು, ಇವರೆಲ್ಲ ಪಾಶ್ಚಾತ್ಯ ಕಾವ್ಯಮೀಮಾಂಸೆಯಲ್ಲಿ ಬರೋದು. ನೀವು ಪಾಶ್ಚಾತ್ಯ ಕಾವ್ಯಮೀಮಾಂಸೆಯನ್ನು ಕೂಡ ಓದಬೇಕಾಗುತ್ತೆ. ಇನ್ನು ನೆಕ್ಸ್ಟು ಆಪ್ಷನ್ ಡಿ ಹೋಮರ್ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 11, ಅರಿಸ್ಟಾಟಲ್ ಪ್ರತಿಪಾದಿಸಿದ ಲೋಕವಿಖ್ಯಾತ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ನೋಡಿ, ಈ ಪ್ರಶ್ನೆಯೂ ಕೂಡ ನಾನು ಕಳೆದ ಕ್ಲಾಸಲ್ಲಿ ರಿಪೀಟ್ ಆಗಿತ್ತು. ಅದೇ ಪ್ರಶ್ನೆ ರಿಪೀಟ್ ಆಗಿದೆ. ಯಾವುದು? ಅರಿಸ್ಟಾಟಲ್ನ ಕೆಥಾರ್ಸಿಸ್ ಅಂತಲೇ ಇದು ಪ್ರಸಿದ್ಧಿಯಾಗಿದೆ. ನೋಡ್ಕೊಳ್ಳಿ, ಆಪ್ಷನ್ ಎ ಕೆಥಾರ್ಸಿಸ್. ಪ್ರಶ್ನೆ ಸಂಖ್ಯೆ 12, ರೋಮನ್ ವಿಮರ್ಶೆಯ ಉಗಮವನ್ನು ಈತನಲ್ಲಿ ಮೊದಲು ಕಾಣುತ್ತೇವೆ. ಯಾರಲ್ಲಿ? ಇದು ಆಪ್ಷನ್ ಸಿ ಪ್ಲಾಟಸ್ಸು. ಇದು ಕೂಡ ಪ್ರಶ್ನೆ ರಿಪೀಟ್ ಆಗಿತ್ತು. ಪ್ಲಾಟಸ್ ಅನ್ನುವನು ಯಾರು ಅಂತ ಕೇಳಿದ್ರು, ಅವನೊಬ್ಬ ರೋಮನ್ ವಿಮರ್ಶಕ ಅಂತ ನಾನು ನಿಮಗೆ ಕಳೆದ ಬಾರಿ ಹೇಳಿದ್ದೆ. ಅದೇ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 13, ಕಾವ್ಯಸಿದ್ಧಿಗೆ ಸ್ಫೂರ್ತಿ ಬೇಕು, ಸಮರ್ಥವಾದ ಕಲ್ಪಕತೆ ಬೇಕು, ಉದಾತ್ತವಾದ ಉಕ್ತಿಯ ಸಾಮರ್ಥ್ಯ ಬೇಕು. ಈ ಸಿದ್ಧಾಂತ ಯಾವ ಕೃತಿಯಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಎಪಿಸಲ್ ಟು ಪಿಸೋಜ್ ಎನ್ನುವಂಥ ಕೃತಿಯಲ್ಲಿದೆ. ಈ ಕೃತಿ ಯಾವುದು ಅಂತ ನಾನು ಗೂಗಲಲ್ಲಿ ಸರ್ಚ್ ಮಾಡಿದೆ, ನನಗೆ ಸರಿಯಾಗಿ ಸಿಕ್ಕಿಲ್ಲ. ನಿಮಗೇನಾದರೂ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನನಗೂ ತಿಳ್ಕೊಂಡಂಗಾಗುತ್ತೆ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 14, ದ್ರೌಪದಿಯ ಶ್ರೀಮುಡಿ ವಿಮರ್ಶೆಯ ಕರ್ತೃ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಡಿ ಕೆ.ವಿ. ಪುಟ್ಟಪ್ಪ ಅಂದರೆ ಕುವೆಂಪು. ಪ್ರಶ್ನೆ ಸಂಖ್ಯೆ 15, ಕೆಳಗಿನವುಗಳಲ್ಲಿ ವಿ.ಕೃ. ಗೋಕಾಕರ ವಿಮರ್ಶಾ ಕೃತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ನವ್ಯತೆ ಹಾಗೂ ಕಾವ್ಯ ಜೀವನ ಎನ್ನುವುದು ವಿ.ಕೃ. ಗೋಕಾಕ್ ಅವರ ವಿಮರ್ಶಾ ಕೃತಿಯಾಗಿದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 16, ಎಲಿಜಿಗೆ ಕನ್ನಡದಲ್ಲಿ ಕೆಳಗಿನ ಯಾವ ಕೃತಿಯನ್ನು ಉದಾಹರಿಸಬಹುದು? ಎಲಿಜಿ ಅಂದರೆ ಏನೂ ಇಲ್ಲ, ಶೋಕಗೀತೆ ಅಂತ ಅರ್ಥ ಅಷ್ಟೇ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಾದ್ರಿಯ ಚಿತೆ ಅನ್ನೋದು ಇದಕ್ಕೆ ಸರಿಯಾದಂಥ ಉತ್ತರವಾಗಿದೆ. ಎಲಿಜಿ ಅಂತಂದರೆ ಕನ್ನಡದಲ್ಲಿ ಶೋಕಗೀತೆ. ನೀವು ಇದನ್ನು ಕನ್ನಡದಲ್ಲಿ ಇರುವಂತಹ ಅರ್ಥವನ್ನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಕೆಲವೊಮ್ಮೆ UGC ಕೆಸೆಟ್ಟಲ್ಲಿ ಈ ಥರ ಇಂಗ್ಲೀಷ್ ವರ್ಡ್ಸನ್ನು ಕೊಟ್ಬಿಟ್ಟು ಅವರು ಕನ್ನಡದಲ್ಲಿ ಇದರ ಅರ್ಥ ಏನು ಅಂತಲೂ ಕೂಡ ಕೇಳಿದ್ದಾರೆ. ಎಕ್ಸಾಂಪಲ್ ಸಾನೆಟ್ ಅಂತ ಇರುತ್ತೆ, ಸುನೀತಾ ಅಂತ ಇದೆಯಲ್ವಾ, ಆ ಥರ. ಇನ್ನು ಪ್ರಶ್ನೆ ಸಂಖ್ಯೆ 17, ಕನ್ನಡದಲ್ಲಿ ನವ್ಯ ವಿಮರ್ಶೆಯ ಆರಂಭ ಕೆಳಗಿನ ಯಾವ ಕೃತಿಯಿಂದ ತೊಡಗಿತ್ತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ನಡೆದು ಬಂದ ದಾರಿ. ಇದು ಯಾರ ಒಂದು ಕೃತಿ ಕವನ ಸಂಕಲನ ಅಂದರೆ ಅಡಿಗರ ಒಂದು ಕವನ ಸಂಕಲನವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 18, ಭಾವನೆಯನ್ನು ಕಲೆಯ ರೂಪದಲ್ಲಿ ವ್ಯಕ್ತಪಡಿಸುವುದಕ್ಕೆ ಇರುವ ಒಂದೇ ಒಂದು ಮಾರ್ಗವೇನೆಂದರೆ ವಸ್ತು ಪ್ರತಿರೂಪವೊಂದನ್ನು ಕಂಡುಕೊಳ್ಳುವುದು. ಈ ಅಭಿಪ್ರಾಯವನ್ನು ಹೇಳಿದವರು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಸಿ ಟಿ.ಎಸ್. ಎಲಿಯಟ್.
ಟಿ.ಎಸ್. ಎಲಿಯಟ್ ಇದಕ್ಕೆ ಸರಿಯಾದಂಥ ಉತ್ತರ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 19. ಕನ್ನಡ ವಿಮರ್ಶೆಯ ನೆಲೆಬೆಲೆ ಇದು ಯಾವ ವಿಶ್ವವಿದ್ಯಾನಿಲಯ ಪ್ರಕಟಣೆ ಮಾಡಿದೆ ಅಂತ ಕೇಳಿದರೆ, ಇದಕ್ಕೆ ಆಪ್ಷನ್ ಎ ಬೆಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ವಿಮರ್ಶೆಯ ನೆಲೆಬೆಲೆ ಎನ್ನುವಂತಹ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿದೆ ಅಂತ ನಾವಿಲ್ಲಿ ನೋಡ್ಬೋದು. ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆಯಾಗಿದೆ, ಗಮನಿಸ್ಕೊಳ್ಳಿ. ಪ್ರಶ್ನೆ ಸಂಖ್ಯೆ 20. ಕಾವ್ಯ ಪ್ರತಿಮೆ ಬಳಕೆಯಾಗಬಹುದಾದ ರೀತಿಗಳಲ್ಲಿ ಕೆಳಗಿನ ಯಾವುದು ಅಲ್ಲ ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅನ್ಯೋಕ್ತಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದುವರೆದು ಪ್ರಶ್ನೆ ಸಂಖ್ಯೆ 21. ಚೆತ್ತಾಣ ಬೆದಂಡೆ ಎಂಬ ಕನ್ನಡ ಕಾವ್ಯಜಾತಿಗಳ ಉಲ್ಲೇಖ ಕಂಡುಬರುವುದು ಕೆಳಗಿನ ಯಾವುದರಲ್ಲಿ ಅಂತ ಕೇಳಿದರೆ, ಇದು ಕೂಡ NET ಕೇಸೆಟಲ್ಲಿ ಹಲವಾರು ಬಾರಿ ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಚೆತ್ತಾಣ ಬೆದಂಡೆ ಎನ್ನುವಂಥ ಕಾವ್ಯಜಾತಿಗಳನ್ನು ನಾವು ಕನ್ನಡದ ಮೊದಲ ಕೃತಿಯಾದಂತಹ ಯಾವುದು ಉಪಲಬ್ಧ ಕೃತಿಯಾದಂತಹ ಕವಿರಾಜ ಮಾರ್ಗದಲ್ಲಿ ನಾವಿದನ್ನು ನೋಡ್ಬೋದು. ಸೊ ಆಪ್ಷನ್ ಎ ಕವಿರಾಜ ಮಾರ್ಗ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 22. ನಿರತಿಶಯ ಕಾವ್ಯ ಶೋಭಾಕಂರಗಳಾಗಿರ್ಪ ಧರ್ಮಮು ಗುಣಮಕ್ಕುಂ ಎಂದು ಗುಣವನ್ನು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ, ಆಪ್ಷನ್ ಎ ಶ್ರೀ ವಿಜಯ ಅನ್ನೋದಿಲ್ಲಿ ಸರಿಯಾದಂತಹ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 23. ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳಿವೆ ಎಂದು ತಿಳಿಸಿದಂತಹ ವಿದ್ವಾಂಸ ಯಾರು ಅಂತ ಕೇಳಿದರೆ, ಯಾರು? ಆಪ್ಷನ್ ಬಿ ಗೋವಿಂದಪ್ಪಯ್ಯವರು ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 24. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ತ್ರಿಪದಿಯನ್ನು ಹೊಂದಿರುವಂತಹ ಶಾಸನ ಯಾವುದು ಅಂತ ಕೇಳಿದರೆ, ನಮಗೆಲ್ಲ ಗೊತ್ತು ಯಾವುದು, ಬಾದಾಮಿ ಶಾಸನ. ಸೊ ಆಪ್ಷನ್ ಎ ಇದರಲ್ಲಿ ಸರಿಯಾದಂತಹ ಉತ್ತರ ಬಾದಾಮಿ ಶಾಸನ. ಮುಂದುವರೆದು ಪ್ರಶ್ನೆ ಸಂಖ್ಯೆ 25. ಶಬ್ದಂ ಶ್ರುತಿಯ ಕರ್ತೃ ಯಾರು ಅಂತ ಕೇಳಿದರೆ, ಯಾರು? ಆಪ್ಷನ್ ಸಿ ನಾಗವರ್ಮ, ಅದು ಎರಡನೇ ನಾಗವರ್ಮ ಇದಕ್ಕೆ ಸರಿಯಾದಂಥ ಉತ್ತರ. ನೀವು ಒಂದನೇ ನಾಗವರ್ಮ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದನೇ ನಾಗವರ್ಮ 2 ಕೃತಿ ಬರೆದಿದ್ದಾರೆ, ಕರ್ನಾಟಕ ಕಾದಂಬರಿ ಮತ್ತು ಚೆಂದೊಂಬುದಿ. ಎರಡನೇ ನಾಗವರ್ಮ 5 ಕೃತಿಗಳನ್ನ ಬರೆದಿದ್ದಾನೆ, ಅದರಲ್ಲಿ ಶಬ್ದಂ ಸ್ಮೃತಿಯು ಒಂದು, ಓಕೆನಾ. ಮತ್ತು ಕಾವ್ಯಾವಲೋಕನ ಇನ್ನು ಉಳಿದಂತಹ 3 ಕೃತಿಗಳು ಬರುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 26. ಗಿಡಿಗಿಡಿ ಜಂತ್ರಂ ಮಿಳಿಮಿಳಿ ನೇತ್ರಂ ಈ ಅಪರೂಪದ ರೂಪ ಕಾಣಸಿಗುವಂಥ ಕೃತಿ ಯಾವುದು ಅಂತ ಕೇಳಿದರೆ, ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಒಡ್ಡಾರಾಧನೆ. ನಾನು ಒಡ್ಡಾರಾಧನೆ ಮತ್ತು ಶಿವಕೋಟ್ಯಾಚಾರ್ಯರದು ಬಗ್ಗೆ ನಾನು ಕ್ಲಾಸ್ ಮಾಡಿದ್ದೀನಿ, ಅದರಲ್ಲಿ ಇದಕ್ಕೆ ನಿಮಗೆ ಸಂಬಂಧಿಸಿದಂತೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ನಿಮಗೆ ಉತ್ತರ ಸಿಗುತ್ತೆ, ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 27. ಕರ್ನಾಟಕ ಕಾದಂಬರಿ ಕೃತಿಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ನಾನು ನಿಮಗಾಗಲೇ ಹೇಳಿದೆ ನಾಗವರ್ಮ. ಯಾರು? ಒಂದನೇ ನಾಗವರ್ಮ, ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 28. ಸಾಹಿತ್ಯ ಚರಿತ್ರೆಯ ವಿಭಜನೆಯ ಸಿದ್ಧಾಂತವಾಗಿ ಈ ಕೆಳಗಿನದರಲ್ಲಿ ಯಾವ ಒಂದು ಬಳಕೆಯಾಗಿಲ್ಲ ಅಂತ ಕೇಳಿದರೆ, ಆಪ್ಷನ್ ಡಿ ಕಾವ್ಯವಸ್ತು. ಏನಂದರೆ ಕಾವ್ಯ ಸಾಹಿತ್ಯ ಚರಿತ್ರೆ ಇದರಲ್ಲಿ ಧರ್ಮ ಬಳಕೆಯಾಗುತ್ತೆ, ಕವಿ ಭಾಷೆ ಎಲ್ಲ ಬಳಕೆಯಾಗುತ್ತೆ, ಕಾವ್ಯವಸ್ತು ಅನ್ನೋದು ಬಳಕೆಯಾಗಿಲ್ಲ. ಸೊ ಅದರಿಂದ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಕಾವ್ಯವಸ್ತು. 29 ಪ್ರಶ್ನೆ ಸಂಖ್ಯೆ. ವಿಕ್ರಮಾರ್ಜುನ ವಿಜಯಂ ಕಾವ್ಯದಲ್ಲಿ ಪಂಪನು ಅನುಸರಿಸಿದಂತಹ ಪ್ರಕಾರ ಯಾವುದು ಅಂತ ಕೇಳಿದರೆ, ವಿಕ್ರಮಾರ್ಜುನ ವಿಜಯ ಲೌಕಿಕ ಕಾವ್ಯ. ಯಾವುದು? ಆಪ್ಷನ್ ಎ ಲೌಕಿಕ. ಆದಿಪುರಾಣ ಯಾವುದು? ಅದೊಂದು ಪುರಾಣ ಕಾವ್ಯ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 30. ರಾವಣನು ಉದಾತ್ತ ಮತ್ತು ಸದ್ಗುಣಿಯಾದ ವ್ಯಕ್ತಿ ಯಾವ ಕಾವ್ಯದಲ್ಲಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಬಿ ರಾಮಚಂದ್ರ ಚರಿತ ಪುರಾಣ. ಇದನ್ನು ರಚನೆ ಮಾಡಿರೋರು ಯಾರು? ನಾಗಚಂದ್ರ. ನಾಗಚಂದ್ರನಿಗೆ ಅಭಿನವ ಪಂಪ ಎನ್ನುವಂತಹ ಬಿರುದು ಕೂಡ ಇದೆ. ಹಲವಾರು ಬಾರಿ KCET UGCಯಲ್ಲಿ ಕೇಳಿದರೆ ನೆಟ್ಟಲ್ಲೆಲ್ಲ ಅಭಿನವ ಪಂಪ ಎನ್ನುವಂತಹ ಬಿರುದು ಯಾವ ಕವಿಗೆ ಇದೆ ಅಂತ ಕೇಳಿದ್ದಾರೆ. ಮತ್ತು ಪಂಪ ರಾಮಾಯಣ ಅಂತ ಯಾವ ಕೃತಿಯನ್ನು ಕರೀತಾರೆ ಅಂತಲೂ ಕೂಡ ಕೇಳಿದ್ದಾರೆ, ನೀವು ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಮಚಂದ್ರ ಚರಿತ ಪುರಾಣಂ. ಪ್ರಶ್ನೆ ಸಂಖ್ಯೆ 31.
ಕನ್ನಡ ಸಾಹಿತ್ಯ ಮಾರ್ಗದಿಂದ ದೇಸಿಗೆ ಸಂಕ್ರಮಣ ಹೊಂದಿದಂತಹ ಯುಗ ಯಾವುದು ಅಂತ ಕೇಳಿದರೆ ಆಪ್ಷನ್ ಸಿ ಬಸವಯುಗ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 32. ವೇದವೆಂಬುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ. ಈ ವಚನದ ಕರ್ತೃ ಯಾರು ಅಂತ ಕೇಳಿದರೆ ಇದು ನಮಗೆಲ್ಲ ಗೊತ್ತು. ಯಾವುದು? ಆಪ್ಷನ್ ಸಿ ಪ್ರಭುದೇವ, ಅಂದರೆ ಅಲ್ಲಮ ಪ್ರಭು ಅವರು ರಚನೆ ಮಾಡಿರುವಂತಹ ಒಂದು ಪ್ರಮುಖವಾದಂತಹ ವಚನ ಅಂತ ನಾವಿಲ್ಲಿ ನೋಡ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 33. ಕನ್ನಡ ಷಟ್ಪದಿ ಗ್ರಂಥಕಾರರಲ್ಲಿ ಮೊದಲಿಗ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಡಿ ರಾಘವಾಂಕ. ಷಟ್ಪದಿಯಲ್ಲಿ ಮೊದಲು ಕಾವ್ಯಗಳ ರಚನೆ ಮಾಡಿದವರು ರಾಘವಾಂಕ ಅಂತ ನಾವು ಹೇಳ್ಬೋದಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 34. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ನಾನಿಲ್ಲಿ ನೇರವಾಗಿ ಇಲ್ಲಿ ಉತ್ತರವನ್ನು ಹೇಳ್ತೀನಿ. ಪಂಚತಂತ್ರ ಅನ್ನೋದು ಪಟ್ಟಿ 2ರಲ್ಲಿರುವಂತಹ 3 ಚಂಪು ಕಾವ್ಯವಾಗಿದೆ. ಕಾವ್ಯಾವಲೋಕನ ಅನ್ನೋದು ಯಾವುದು? ಕಾವ್ಯಾವಲೋಕನ ಅಂತ ಅನ್ನೋದು ಕಂದ ಪದ್ಯದಲ್ಲಿ ರಚನೆಯಾಗಿದೆ. ಇನ್ನು ಕುಮುದೆಂದು ರಾಮಾಯಣ ಅನ್ನೋದು ಷಟ್ಪದಿಯಲ್ಲಿ ರಚನೆಯಾಗಿದೆ. ಎಲ್ಲ ಷಟ್ಪದಿಯಲ್ಲೂ ಕೂಡ ರಚನೆಯಾಗಿರುವಂಥ ಒಂದು ಕೃತಿ ಅಂದರೆ ಕುಮುದೆಂದು ರಾಮಾಯಣ. ಮತ್ತು ಮೋಹನ ತರಂಗಿಣಿ ಅನ್ನೋದು ಕನಕದಾಸರು ರಚನೆ ಮಾಡಿರೋದು, ಸಾಂಗತ್ಯದಲ್ಲಿ ರಚನೆ ಮಾಡಿದ್ದಾರೆ ಅಂತ ನಾವು ನೋಡ್ಬೋದಾಗಿದೆ. ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ 35. ಕೆಳಗಿನ ಪಟ್ಟಿ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಗಳನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಯಾವುದು ಕೃತಿಗಳನ್ನ ಕೊಟ್ಟು ಅಲ್ಲಿ ಬರುವಂತಹ ಸಾಲುಗಳನ್ನ ಕೊಟ್ಟಿದ್ದಾರೆ. ನೀವು ಉತ್ತರವನ್ನು ನೋಡಿಕೊಂಡು ತುಂಬ ಎಚ್ಚರಿಕೆಯಿಂದ ಬರೀಬೇಕಾಗುತ್ತೆ. ಯಶೋಧರ ಚರಿತೆ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ನಾವು ಸರಿಯಾದ ಉತ್ತರ ಸಿ ಅಂತ ನೋಡ್ಬೋದು. ಮತ್ತು ನಾನು ಇಲ್ಲಿ ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಯಶೋಧರ ಚರಿತೆ ಪಟ್ಟಿ 2ರಲ್ಲಿ ಬರುವಂತಹ 4 ಇದೆ ನೋಡಿ. ಮರುಳೆ ಪೊಲ್ಲಮೆಯಲೇಸು ನಲ್ಲರ ಮೈಯೋಳು. ಇದು ಪ್ರತಿ ಬಾರಿ ರಿಪೀಟ್ ಆಗಿದೆ. ನಾನು ತುಂಬ ಸತ ಎಕ್ಸಾಮ್ ಬರೆದಾಗ ಈ ಸಾಲು ರಿಪೀಟ್ ಆಗಿದೆ, ನೋಡ್ಕೊಳ್ಳಿ. ಮರುಳೆ ಪೊಲ್ಲಮೆಯಲೇಸು ನಲ್ಲರ ಮೈಯೋಳು ಅನ್ನೋದಿದೆ. ಸೊ ಯಶೋಧರ ಚರಿತೆಯಲ್ಲಿ ಬರುವಂತಹ ಸಾಲಾಗಿದೆ ಇದು. ಇನ್ನು ನೆಕ್ಸ್ಟು ಒಡ್ಡಾರಾಧನೆ ಇದೆ ನೋಡಿ. ಒಡ್ಡಾರಾಧನೆಗೆ 3 ಪಟ್ಟಿ 2ರಲ್ಲಿರುವಂಥ 3 ಸೊಪ್ಪು ನಾರಾಗಿ ಬಡಿದಂ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ. ಮತ್ತು ನಾನು ಆಗಲೇ ಹೇಳಿದೆ ನೋಡಿ, ಗಿಡಿ ಗಿಡಿ ಮಂತ್ರಂ ಜಡಿ ಜಡಿ ನೇತ್ರಂ ಅಂತೇನೋ ಇತ್ತು ನೋಡಿ, ಅದು ಕೂಡ ಒಡ್ಡಾರಾಧನೆಯಲ್ಲಿ ಬರುವಂಥ ಸಾಲು, ಅದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಶಬ್ದಮಣಿ ದರ್ಪಣ ಅಂತ ನಾವು ನೋಡೋದಾದರೆ ಯಾವುದು? ಪಟ್ಟಿ 2ರಲ್ಲಿ ಬರುವಂತಹ ಮೊದಲನೇದು ನೋಡಿ. ಸಿರಿಗಿ ಕ್ಷಿಪಾರ ಸಚಿತ್ತಂ ಸರಸ್ವತಿ ಗೆರೆಡೆನೆಯ ವೀಣೆ ಅಂತ ಇದೆಯಲ್ಲ ಅದಾಗುತ್ತೆ. ಇನ್ನು ಗದಾಯುದ್ಧ ಅಂತ ನೋಡೋದಾದರೆ ನೆಲಕ್ಕಿರುವೆನೆಂದು ಬಗೆದೆಯ ಛಲಕ್ಕಿರುವೆನೆಂದು ದುರ್ಯೋಧನ ಹೇಳ್ತಾನಲ್ವ ಆ ಸಾಲು ಅದು. ಸೊ ನೀವು ಕಾವ್ಯಗಳನ್ನ ಮತ್ತು ಕೃತಿಗಳನ್ನ ಓದಿದ್ರೆ ಸಾಲದು, ಅಲ್ಲಿ ಬರುವಂಥ ಕೆಲವೊಂದು ಸಾಲುಗಳನ್ನು ಕೂಡ ನೀವು ತುಂಬ ಮುಖ್ಯವಾಗಿ ಕಲ್ತ್ಕೋಬೇಕಾಗುತ್ತೆ. ಇಂಪಾರ್ಟೆಂಟ್ ಇರುವಂತಹ ಪದ್ಯಗಳ ಸಾಲುಗಳನ್ನು ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 36. ಹೂವ ತರುವರ ಮನೆಗೆ ಹುಲ್ಲ ತರುವ, ಇದು ಯಾರ ರಚನೆಯಲ್ಲಿ ಬರುತ್ತದೆ ಅಂತ ಕೇಳಿದರೆ ಇದು ಅಷ್ಟೇ ಆಪ್ಷನ್ ಎ ಅಲ್ಲಮ ಪ್ರಭುದೇವ ಅವ್ರದ್ದು ಬರುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಅಲ್ಲಮ ಪ್ರಭು ಅಥವಾ ಪ್ರಭುದೇವ. ಪ್ರಶ್ನೆ ಸಂಖ್ಯೆ 37. ಸರಸ ಸಾಹಿತ್ಯ ವರದೇವತೆ ಈ ಬಿರುದಿನ ಕವಯತ್ರಿ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಸಿ ಸಂಚಿ ಹೊನ್ನಮ್ಮ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 38. ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಎ ಆಗುತ್ತೆ. ನಾನಿಲ್ಲಿ ನೇರವಾಗಿ ಉತ್ತರ ಹೇಳ್ತೀನಿ, ನೋಡ್ಕೊಳ್ಳಿ. ಜಗನ್ನಾಥ ದಾಸರು ಅಂತ ಬಂದರೆ ಯಾವುದು ಬರುತ್ತೆ? ಪಟ್ಟಿ 2ರಲ್ಲಿರುವಂಥ 3 ಕಂಡೆ ಕಂಡೆ ಕೃಷ್ಣನ ಕಂಡೆ ಅನ್ನೋದು ಬರುತ್ತೆ. ಇನ್ನು ನೆಕ್ಸ್ಟು ರಾಘವೇಂದ್ರ ತೀರ್ಥ ಅವರನ್ನು ನೋಡೋದಾದರೆ ಪಟ್ಟಿ 2ರಲ್ಲಿ 4 ಇದೆ ನೋಡಿ. ಇಂದು ಎನಗೆ ಗೋವಿಂದ ಎನ್ನುವಂತಹ ಒಂದು ಸಾಲು ಬರುತ್ತಲ್ಲ, ಅದು ರಾಘವೇಂದ್ರ ತೀರ್ಥರ ಆಡಿರುವಂಥ ಒಂದು ಕೀರ್ತನೆ. ಇನ್ನು ನೆಕ್ಸ್ಟು ಕನಕದಾಸರು ನಮಗೆಲ್ಲ ಗೊತ್ತು. ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಅನ್ನುವಂತಹ ಒಂದು ಕೀರ್ತನೆಯನ್ನು ಹಾಡಿದ್ದಾರೆ.
ಇದು ನಮಗೆ ನೆನ್ಪಿಟ್ಕೋಬೇಕು ಅಂತಂದರೆ ಲೂಸಿಯಾ ಫಿಲಮಲ್ಲಿ ಇದೊಂದು ಸಾಂಗ್ ಬರುತ್ತೆ ನೋಡಿ, ಕನಕದಾಸರು ಹಾಡಿರೋ ಸಾಂಗ್ನ ಅಲ್ಲಿಗೆ ಹಾಕ್ಕೊಂಡಿದ್ದಾರೆ. ಲಿರಿಕ್ಸ್ ಮ್ಯೂಸಿಕ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನೆನ್ಪಿಟ್ಕೊಳ್ಳೋಕೆ ಒಂದು ಟ್ರಿಕ್ಸ್ ಅಷ್ಟೇ. ಇನ್ನು ನೆಕ್ಸ್ಟ್ ಪುರಂದರದಾಸರು ಗೊತ್ತು, ಮಡಿ 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 ಎಂದು ಹಡಿಗಡಿಗಾರುವಿ ಅಂತ ಕೇಳಿದರೆ. ಸೊ ಇದೆಲ್ಲ ಸಾಲುಗಳು ಕೂಡ, ಕೀರ್ತನೆಗಳು ಕೂಡ ಭಾಳ ಮುಖ್ಯವಾಗಿರೋದು. ಕೇವಲ ನೀವು 4 ಕೀರ್ತನೆ ಕಲ್ತ್ಕೊಂಡ್ರೆ ಸಾಲದು, ಇನ್ನೂ ಹಲವಾರು ಹರಿದಾಸರು ಹಾಡಿರುವಂಥ ಕೀರ್ತನೆಗಳನ್ನು ನೀವು ಕಲ್ತ್ಕೊಬೇಕು. ಆವಾಗ ಮಾತ್ರ ನೀವು ಎಕ್ಸಾಮನ್ನು ಕ್ಲಿಯರ್ ಮಾಡೋದಕ್ಕೆ ಸಹಾಯಕ ಆಗುತ್ತೆ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ನಿಮಗೆ ಶುಭವನ್ನು ಹಾರೈಸುತ್ತೇನೆ. ಇನ್ನು ಮುಂದುವರೆದು ಪ್ರಶ್ನೆ ಸಂಖ್ಯೆ 39 ನೋಡೋಣ. ವಿವೇಕ ಚಿಂತಾಮಣಿಯ ಕರ್ತೃ ಯಾರು ಅಂತ ಕೇಳಿದರೆ ನಮಗೆಲ್ಲ ಗೊತ್ತು, ಯಾರು? ಆಪ್ಷನ್ ಡಿ, ನಿಜಗುಣ ಶಿವಯೋಗಿ. ಇನ್ನು ಪ್ರಶ್ನೆ ಸಂಖ್ಯೆ 40, ಈ ಕೆಳಗಿನವುಗಳಲ್ಲಿ ಯಾವುದು ಷಡಕ್ಷರ ದೇವನ ಕೃತಿಯಲ್ಲ ಅಂತ ಕೇಳಿದರೆ ಯಾವುದು? ಆಪ್ಷನ್ ಸಿ, ಶಾರದಾ ವಿಲಾಸ. ಇದು ಅವರು ರಚನೆ ಮಾಡಿರುವಂಥ ಕೃತಿಯಲ್ಲ. ಬಸವರಾಜ ವಿಜಯ ಆಗಿರ್ಬೋದು, ಶಬರ ಶಂಕರ ವಿಲಾಸ ಆಗಿರ್ಬೋದು, ರಾಜಶೇಖರ ವಿಲಾಸ, ಇದೆಲ್ಲ ಷಡಕ್ಷರ ದೇವ ರಚನೆ ಮಾಡಿರುವಂತಹ ಕೃತಿಗಳು. ಆದರೆ ಶಾರದಾ ವಿಲಾಸ ಅವರು ರಚನೆ ಮಾಡಿರುವಂತಹ ಕೃತಿ ಅಲ್ಲ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 41, ಭೋಗದೊಳಿದ್ದು ಯೋಗವ ಮಾಡಿ ಭವಭುಕ್ತರಾಗುವವರಾರು, ಭವಮುಕ್ತರಾಗುವವರಾರು ನಿನ್ನಂತೆ, ಈ ಮಾತು ಇರುವಂಥ ಕೃತಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಡಿ ಯಾವುದು? ಭರತೇಶ ವೈಭವ. ಇದಕ್ಕೆ ಸರಿಯಾದಂತಹ ಉತ್ತರ. ಯಾರು ರಚನೆ ಮಾಡಿರೋದು? ರತ್ನಾಕರ ವರ್ಣಿ ರಚನೆ ಮಾಡಿರುವಂತಹ ಭರತೇಶ ವೈಭವ. ಇನ್ನು ಪ್ರಶ್ನೆ ಸಂಖ್ಯೆ 42, ಈ ಕೆಳಗಿನವುಗಳಲ್ಲಿ ಯಾವುದು ಉಳಿದವುಗಳಿಗಿಂತ ಭಿನ್ನವಾದಂತಹ ಕೃತಿ ಅಂತ ಕೇಳಿದರೆ ಯಾವುದು? ಆಪ್ಷನ್ ಎ, ರಾಮಕಥಾವತಾರ. ಏಕೆ ಅಂತಂದರೆ ರಾಮ ಪಟ್ಟಾಭಿಷೇಕ ಆಗಿರ್ಬೋದು, ರಾಮಾಶ್ವಮೇಧ ಆಗಿರ್ಬೋದು, ಅದ್ಭುತ ರಾಮಾಯಣ ಆಗಿರ್ಬೋದು, ಇದೆಲ್ಲ ಮುದ್ದಣ್ಣ ರಚನೆ ಮಾಡಿರುವಂಥ ಕೃತಿ. ಆದರೆ ರಾಮಕಥಾವತಾರ ಅನ್ನೋದು ಇಲ್ಲಿ ಭಿನ್ನವಾಗಿದೆ, ಬೇರೆದು. ಅದರಿಂದ ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 43, ಕನ್ನಡದಲ್ಲಿ ಹೊಸ ಸಾಹಿತ್ಯ ಹುಟ್ಟಲು ಪ್ರೇರಣೆ ನೀಡಿದ ಮೊದಲ ಭಾರತೀಯ ಭಾಷೆ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಡಿ, ಬಂಗಾಳಿ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 44, ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದವರು ಯಾರು ಅಂತ ಕೇಳಿದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾರು? ಎ, ಆಪ್ಷನ್ ಜಾನ್ ಗ್ಯಾರೆಟ್ ಅನ್ನೋರು ಏನು ಮಾಡ್ತಾರೆ, ಫಸ್ಟು ಅದನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಅದರಿಂದ ಜಾನ್ ಗ್ಯಾರೆಟ್ ಅನ್ನೋರು ಇದಕ್ಕೆ ಸರಿಯಾದಂತಹ ಉತ್ತರ ಅಂತ ನಾವಿಲ್ಲಿ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 45, ದುರ್ಗೇಶ ನಂದಿನಿಯನ್ನು ಬಂಗಾಳಿಯಿಂದ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಬಿ, ವೆಂಕಟಾಚಾರ್ಯ. ದುರ್ಗೇಶ ನಂದಿನಿಯನ್ನು ರಚನೆ ಮಾಡಿದವರು ನಮಗೆಲ್ಲ ಗೊತ್ತು. ಬಂಗಾಳಿ ಸಾಹಿತ್ಯ ಅಂತ ಬಂದರೆ ಬಂಕಿಮಚಂದ್ರ ಚಟರ್ಜಿ ಅವರೇ ನಮಗೆ ಜಾಸ್ತಿ ನೆನಪಾಗೋದು. ಸೊ ಬಂಕಿಮಚಂದ್ರ ಚಟರ್ಜಿ ಅವರು ರಚನೆ ಮಾಡಿರುವಂತಹ ಕೃತಿ ದುರ್ಗೇಶ ನಂದಿನಿ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಬಿ, ವೆಂಕಟಾಚಾರ್ಯ. ಇದು ಬಹಳ ಮುಖ್ಯವಾದಂಥ ಪ್ರಶ್ನೆಯಾಗಿದೆ, ದಯವಿಟ್ಟು ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ ಸಂಖ್ಯೆ 46, ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಈ ಎಂಬ ಹಾಡನ್ನು ಕನ್ನಡದಲ್ಲಿ ಮಿರು ಮಿರುಗುವೆ ಆ ಕಿರು ತಾರೆಗೆಯೇ ಅರಿಯೇನು ನಾನೆಲೆ ನೀನಾರು ಎಂದು ಅನುವಾದಿಸಿದವರು ಯಾರು ಅಂತ ಕೇಳಿದರೆ ಈ ಪ್ರಶ್ನೆ ತುಂಬ ಸಾರಿ ಕೇಳಿದ್ದಾರೆ. ನಾನು ಕೂಡ ಎಕ್ಸಾಮಲ್ಲಿ ಬರೆದಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಯಾವುದು? ಎಸ್ ಜಿ ನರಸಿಂಹಾಚಾರ್. ಇದನ್ನು ಮಿರು ಮಿರುಗುವ ಹಾಕಿರು ತಾರೆಗೆ ಅಂತ ಕನ್ನಡದಲ್ಲಿ ಅನುವಾದ ಮಾಡಿರೋದು ಯಾರು? ನಮ್ಮ ಎಸ್ ಜಿ ನರಸಿಂಹಾಚಾರ್ಯರು. ನಂತರ ಕನ್ನಡದಲ್ಲಿ ಮೊದಲು ಪ್ರಾಸ ತೊರೆದು ಪದ್ಯವನ್ನು ಬರೆದವರು ಯಾರು? ಎಂ ಗೋವಿಂದಪ್ಪ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಕನ್ನಡದಲ್ಲಿ ವಿಮರ್ಶೆಯ ಉಗಮವಾದದ್ದು ಯಾವಾಗ ಅಂತ ಕೇಳಿದರೆ ಆಪ್ಷನ್ ಸಿ, 20ನೇ ಶತಮಾನದ ಹಾದಿಯಲ್ಲಿ ಕನ್ನಡ ವಿಮರ್ಶೆ ಉಗಮ ಆಯಿತು ಅಂತ ನಾವು ಹೇಳ್ಬೋದು. ಇನ್ನು ಪ್ರಶ್ನೆ ಸಂಖ್ಯೆ 49, ಕೆಳಗಿನವರಲ್ಲಿ ಯಾರ ಕಾವ್ಯನಾಮ ಶ್ರೀ ಅಂತ ಕೇಳಿದರೆ ಆಪ್ಷನ್ ಸಿ, ಬಿ ಎಂ ಶ್ರೀಕಂಠಯ್ಯ. ಬಿ ಎಂ ಶ್ರೀಕಂಠಯ್ಯ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ.
ಪ್ರಶ್ನೆ ಸಂಖ್ಯೆ 50, ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ. ನಾನಿಲ್ಲಿ ನೇರವಾಗಿ ಉತ್ತರವನ್ನು ಹೇಳ್ತೀನಿ. MS ಪುಟ್ಟಣ್ಣ ಅವರು ನವ್ಯ ಸಾಹಿತ್ಯದವರು. ಆನಕ್ರು ನವೋದಯಕ್ಕೆ ಬರ್ತಾರೆ. ಇನ್ನು ಲಂಕೇಶ್ ಅವರು ಪ್ರಗತಿಶೀಲಕ್ಕೆ ಬರ್ತಾರೆ. ಅರವಿಂದ ಮಾಲಗತ್ತಿಯವರು ದಲಿತ ಸಾಹಿತ್ಯಕ್ಕೆ ಬರ್ತಾರೆ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 51, ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಉತ್ತರವನ್ನು ನಾನು ಹೇಳ್ತೀನಿ. ಇಲ್ಲಿ ಲಂಕೇಶ್ ಅವರ ಬಿಚ್ಚು, ಶೌರಿಯವರ ಹಳದಿ ಮೀನು, ಬೋಳಾರ ಬಾಬುರಾವ್ ಅವರ ವಾಗ್ದೇವಿ, ಮನಜ ಅವರ ಮಾಗಿ ಇದಕ್ಕೆ ಸರಿಯಾದಂತಹ ಉತ್ತರವಾಗಿದೆ. ಇನ್ನು ಪ್ರಶ್ನೆ ಸಂಖ್ಯೆ 52, ಇವರ ಕಾದಂಬರಿಗಳು 20ನೇ ಶತಮಾನದ ಮಹಾಕಾವ್ಯಗಳು. ಈ ಮಾತು ಕೆಳಗಿನವರಲ್ಲಿ ಯಾರ ಬಗ್ಗೆ ಹೇಳಿದ್ದು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದು? ಆಪ್ಷನ್ ಯಾವುದು ಹೇಳ್ಬೋದು ಹೇಳಿ? ಆಪ್ಷನ್ ಡಿ ಯಾವುದು? ಕುವೆಂಪು ಅಂತ ಇಲ್ಲಿ ಹೇಳ್ಬೋದು. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 53, ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತೆ. ಇಲ್ಲಿ ನಾನು ನೇರವಾಗಿ ಉತ್ತರವನ್ನು ಹೇಳ್ತೀನಿ. ಇಂದಿರಾಬಾಯಿ ಅನ್ನೋದು ಮೊದಲ ಸಾಮಾಜಿಕ ಕಾದಂಬರಿ. ಎಕ್ಸಾಮಲ್ಲಿ ಕೇಳಿದ್ದಾರೆ ಹಲವಾರು ಬಾರಿ. ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಇಂದಿರಾಬಾಯಿ. ನೆಕ್ಸ್ಟು ಕುಮುದಿನಿ ಅಂತ ಅನ್ನೋದು ಮೊದಲ ಐತಿಹಾಸಿಕ ಕಾದಂಬರಿ. ನಂತರ ವಿಶ್ವಾಮಿತ್ರ ಸೃಷ್ಟಿ ಎನ್ನುವುದು ಮೊದಲ ನವ್ಯ ಕಾದಂಬರಿ. ಚೋರಗ್ರಹಣ ಅನ್ನೋದು ಮೊದಲ ಪತ್ತೇದಾರಿ ಕಾದಂಬರಿ. ಇದನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 54, ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಡಿ ಚಂದ್ರಶೇಖರ ಕಂಬಾರ ಈ ನಾಟಕದ ಕರ್ತೃ. ಇನ್ನು ಪ್ರಶ್ನೆ ಸಂಖ್ಯೆ 55, ಕೆಳಗಿನ 1 ಮತ್ತು 2 ಪಟ್ಟಿಗಳನ್ನು ಹೋಲಿಸಿ ಸರಿ ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಾನು ನೇರವಾಗಿ ಇಲ್ಲಿ ಆಪ್ಷನ್ ಎ ಸರಿಯಾದಂಥ ಉತ್ತರ ಆಗುತ್ತೆ. ನಾನಿಲ್ಲಿ ನೇರವಾಗಿ ಉತ್ತರ ಹೇಳ್ತೀನಿ. ಸುಗುಣ ಗಂಭೀರ ಅಂತನ್ನೋದು ಕನ್ನಡದ ಮೊದಲ ಸ್ವತಂತ್ರ ಐತಿಹಾಸಿಕ ನಾಟಕವಾಗಿದೆ. ಮಿತ್ರವಿಂದ ಗೋವಿಂದ ನಮಗೆಲ್ಲ ಗೊತ್ತು, ಕನ್ನಡದ ಮೊದಲ ನಾಟಕ. ಇಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಕನ್ನಡದ ಮೊದಲ ನಾಟಕ ಅಂತ ಬಂದರೆ ಮಿತ್ರವಿಂದ ಗೋವಿಂದ, ಕನ್ನಡದ ಮೊದಲ ಸ್ವತಂತ್ರ ಐತಿಹಾಸಿಕ ನಾಟಕ ಅಂತ ಬಂದಾಗ ನೀವು ಯಾವುದು? ಸುಗುಣ ಗಂಭೀರ ಅಂತ ಬರಿಬೇಕಾಗುತ್ತೆ. ಇನ್ನು ನೆಕ್ಸ್ಟು ಬೊಕ್ಕತಲೆಯ ನರ್ತಕಿ ಅನ್ನೋದೇನು ಮೊದಲ ಅಸಂಗತ ನಾಟಕವಾಗುತ್ತೆ. ಮತ್ತು ಇಗ್ಗಪ್ಪ ಹೆಗಡೆ ವಿವಾಹ ಪ್ರಹಸನ ಅನ್ನೋದೇನು ಕನ್ನಡದ ಮೊದಲ ಸಾಮಾಜಿಕ ನಾಟಕವಾಗುತ್ತೆ. ಇದನ್ನ ನೀವು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 56, ಗಿಳಿಬಿಂಡು ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಯಾರು? ಆಪ್ಷನ್ ಡಿ ಗೋವಿಂದಪ್ಪಯ್ಯವರು. ಇನ್ನು ಪ್ರಶ್ನೆ ಸಂಖ್ಯೆ 57, ಊರ್ಮಿಳೆ ಸ್ವತಂತ್ರ ವ್ಯಕ್ತಿತ್ವ ಪಡೆದಿರುವಂತಹ ಕಾವ್ಯ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಬಿ ಶ್ರೀರಾಮಾಯಣ ದರ್ಶನಂ, ಕುವೆಂಪು ಅವರು ಬರೆದಿರುವಂತಹ ಶ್ರೀರಾಮಾಯಣ ದರ್ಶನಂ. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 58, ಗೋಪಾಲಕೃಷ್ಣ ಅಡಿಗರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕವನ ಸಂಕಲನ ಯಾವುದು ಅಂತ ಕೇಳಿದರೆ ಯಾವುದು? ಆಪ್ಷನ್ ಸಿ ವರ್ಧಮಾನ. ಈ ವರ್ಧಮಾನ ಕೃತಿಗೆ ಅಡಿಗರಿಗೇನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿನೂ ಕೂಡ ಬಂದಿದೆ. ಮುಂದುವರೆದು ಪ್ರಶ್ನೆ ಸಂಖ್ಯೆ 59, ನಲ್ಲಿಯಲ್ಲಿ ನೀರು ಬಂದಿತು ಕಥೆಯನ್ನು ಬರೆದಿರೋರು ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಎ ಕೆ ಸದಾಶಿವ. ಪ್ರಶ್ನೆ ಸಂಖ್ಯೆ 60, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ ಕಥಾ ಸಂಕಲನದ ಕರ್ತೃ ಯಾರು ಅಂತ ಕೇಳಿದರೆ ಯಾರು? ಆಪ್ಷನ್ ಸಿ ಪಿ ಲಂಕೇಶ್ ಅವರು ಇದಕ್ಕೆ ಸರಿಯಾದಂತಹ ಉತ್ತರ. ಪಿ ಲಂಕೇಶ್ ಅನ್ನೋದು ಸರಿಯಾದಂತಹ ಉತ್ತರ.
ಹಾಗಾದರೆ ಇಂದಿನ ತರಗತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇನ್ನೂ ನನ್ನ ತರಗತಿಗೆ ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ತರಗತಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ತರಗತಿಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಂತ ಕೇಳ್ಕೊತಾ ನನ್ನ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಇನ್ನು ಉಳಿದಂಥ 60 ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡೋಣ. ಇದು KSಗೆ ಓದ್ತಾ ಇರುವಂತಹ ಸ್ಪರ್ಧಾರ್ಥಿಗಳಿಗೆ ಮತ್ತು UGC KSETಗೆ ಬಹಳ ಉಪಯುಕ್ತವಾದಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ. ದಯವಿಟ್ಟು ನೀವೆಲ್ಲ ಓದಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ನಾನು ಆಶಿಸ್ತೇನೆ. ಧನ್ಯವಾದಗಳು. ಶುಭ ದಿನ.